ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಏನು ದೆಹಲಿಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ, ಕಾರ್ ಬ್ಲಾಸ್ಟ್ ಆಗಿ ಒಂದು 8-10 ಮಂದಿ ತೀರೋಗಿದ್ದಾರೆ. ನಾನು ಹೇಳೋದು ನಮ್ಮ ಅಧಿಕಾರಿಗಳು ಹಾಗೂ ಸರ್ಕಾರ ಮತ್ತು ಜೊತೆಗೆ ರಾಜಕಾರಣಿಗಳು ಈ 3 ಜನನೂ ಕೂಡ ಕರೆಕ್ಟ್ ಆದರೆ ಈ ಥರ ಯಾವುದೇ ಟೆರರಿಸ್ಟೇ ಆಗಲಿ ಮತ್ತೊಂದೇ ಆಗಲಿ ಬರಲ್ಲ. ಯಾಕೆ ಅಂತಂದರೆ ಸ್ನೇಹಿತರೆ, ಎಲ್ರಿಗೂ ಗೊತ್ತಿರ್ತದೆ ಆಲ್ಮೋಸ್ಟು ಈ ವ್ಯಕ್ತಿ ಯಾರು ಅಂತ. ಇಲ್ಲಿ ಹೆಂಗೆ ನಡೀತಾ ಇದೆ ಅಂದರೆ, ನಮ್ಮ ಒಂದು ಕಾನೂನು ಇದೆಯಲ್ಲ ಅದು ಭಾಳ ಸ್ಟ್ರಿಕ್ಟ್ ಆಗಿರಬೇಕು ಸ್ನೇಹಿತರೆ. ಇಂಥ ಹಲ್ಕ ಕೆಲಸ ಮಾಡೋ ಅಂಥ ನನ್ನ ಮಕ್ಕಳಿಗೆ ನಡು ರಸ್ತೆ ನಿಲ್ಲಿಸ್ಬಿಟ್ಟು ಶೂಟ್ ಮಾಡಬೇಕು, ಇಲ್ಲ ಅಂತಂದರೆ ಅವನಿಗೆ ಒಂದು ಬಾಂಬ್ ಕಟ್ಟಿ ಅವನು ಅಲ್ಲೇ ಬ್ಲಾಸ್ಟ್ ಮಾಡಬೇಕು ಸಾರ್ವಜನಿಕವಾಗಿ. ಆಗ ಏನಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಈ ಥರ ಟೆರರಿಸ್ಟ್ ಅಟ್ಯಾಕ್ ಆಗಲಿ ಮತ್ತೊಂದೇ ಆಗಲಿ ಈ ಥರ ಆದಾಗ ಆ ವ್ಯಕ್ತಿನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕುಂಡಿಸಿ ಅವನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕಿ ಅವನಿಗೆ ರಾಜ್ಯಾತೀತ ಕೊಟ್ಟು ಒಳ್ಳೆ ಊಟ ಕೊಟ್ಟು ಬಿರಿಯಾನಿ ತಿನ್ನಿಸಿ ಸಾಕಿ ಸಲಗ್ತಾ ಇರ್ತೀವಿ 30-40 ವರ್ಷ. ಏನು ಮಾಡೋಕ್ಕೆ ಅವ್ನು ಸಾಕಬೇಕು? ಅವ್ನು ಗೊತ್ತಾಯಿತು ಅಂತ ತಕ್ಷಣ ಅವನ್ನ ಬೀದಿಲೇ ಶೂಟ್ ಮಾಡಿ ನಾಯಿ ಥರ ಬಿಸಾಕಬೇಕು. ಆಗೇನಾಗುತ್ತೆ, ನೆಕ್ಸ್ಟು ಮುಂದೆ ಆ ಥರ ಯೋಚನೆನೂ ಕೂಡ ಬೇರೆ ವ್ಯಕ್ತಿಗೆ ಬರಲ್ಲ. ಯಾಕೆ ಏನು ಮಾಡ್ತಾಯಿದೆ ಸರ್ಕಾರದವ್ರದ್ದು ತಪ್ಪಿದೆಯೋ? ಇಲ್ಲಿ ಎಲೆಕ್ಷನ್ ಟೈಮಲ್ಲೇ ಇದೇ ಥರ ಆಗ್ತದೆ. ನನಗೆ ಕೆಲವೊಂದು ನನ್ನ ಅನಿಸಿಕೆ ಏನಾಗ್ತಾಯಿದೆ, ಇಲ್ಲಿ ಸರ್ಕಾರ ಬಂದಾಗ ಯಾವ್ದಾದ್ರು ಒಂದು ಎಲೆಕ್ಷನ್ ಟೈಮ್ ಬಂದಾಗ ಈ ಥರ ಬ್ಲಾಸ್ಟ್ ಆಗೋದ್ರಿಂದ ಎರಡು ಪಕ್ಷಗಳು ಅಂದರೆ ಪಕ್ಷಗಳ ನಡುವೆ ಜಗಳ ತಂದಿಟ್ಟು ಅವರು ತಮಾಷೆ ನೋಡ್ತಾ ಇರ್ಬೋದು. ನಮ್ಮ ಮಧ್ಯದಲ್ಲಿ ಒಡಕು ಬಿರುಕು ತರ್ತಾ ಇರ್ಬೋದು. ನಮ್ಮ ಮಧ್ಯದಲ್ಲಿ ಅಂದರೆ ಬೇರೆ ಬೇರೆ ಪಕ್ಷಗಳ ಮಧ್ಯದಲ್ಲಿ ಬಿರುಕು ಮೂಡಿಸ್ತಾ ಇರ್ಬೋದು. ದಯಮಾಡಿ ನೀವು ರಾಜಕೀಯ ಪಕ್ಷಗಳೆಲ್ಲ ಒಂದಾಗಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ಒಂದಾಗಿ ನನ್ನ ಮಕ್ಕಳನ್ನ ನಾಯಿ ಹೊಡೆದಂಗೆ ಹೊಡಿಬೇಕು. ಎಷ್ಟು ದಿವಸ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ ಹೇಳಿ ಅಲ್ವಾ? ಆಮೇಲೆ ನಮ್ಮ ಸಾರ್ವಜನಿಕರನ್ನು ಕೂಡ ಕೆಲವೊಂದು ಜವಾಬ್ದಾರಿಗಳು ನೀವು ಕೂಡ ಮಾಡಬೇಕು. ಸಾರ್ವಜನಿಕರು ನೀವು ಹಾಗೂ ನಾವು ಕೂಡ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸ ಜಾಗಗಳಲ್ಲಿ ಆ ವ್ಯಕ್ತಿಗಳು ಏನು ಮಾಡ್ತಾಯಿದ್ದಾರೆ, ನೀವೇನು ಅವ್ರು ಹಿಂದ್ಬಿಟ್ಟು ಹೋಗಿ ಅಂತ ಹೇಳಲ್ಲ. ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ನು ಯಾವ ಥರ, ಅವ್ನು ಯಾವ ಊರು, ಅವ್ನು ಏನೇನು ಮಾಡ್ತಾರೆ, ಆ್ಯಕ್ಟಿವಿಟಿ ಏನಿದೆ, ಒಂದು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಎಲ್ಲಿಗೆ ಬರ್ತಾ ಇದ್ದಾನೆ ಅಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ಗಮನ ಇಡಿ. ಯಾಕೆ ಅಂದರೆ ನಾಳೆ ದಿವಸ ಇಂಥ ಕೆಲಸ ಆದಾಗ ನಮ್ಮ ಅಕ್ಕಪಕ್ಕದಲ್ಲಿ ಇರೋದೇ ಸತ್ತೋಗೋದು. ಅವೆಲ್ಲ ನೋಡ್ಕೊತಾ ಇರಬೇಕು. ಮತ್ತು ಬಾಡಿಗೆ ಕೊಡೋವಂಥ ವ್ಯಕ್ತಿಗಳು ದಯಮಾಡಿ 1,000-2,000 ಜಾಸ್ತಿ ಬಾಡಿಗೆ ಕೊಡ್ತಾನೆ ಅಂದ್ಬಿಟ್ಟು ಯಾರ್ಯಾರಿಗೂ ಬಾಡಿಗೆ ಕೊಡಬೇಡಿ. ಅವನ ಆಧಾರ್ ಕಾರ್ಡ್ನ ಚೆಕ್ ಮಾಡಿ ಅವನಿಗೆ ಬಾಡಿಗೆ ಕೊಡಿ. ಆಧಾರ್ ಕಾರ್ಡ್ ಎಡಿಟ್ ಮಾಡಿಸಿರ್ತಾರೆ, ಮತ್ತು ಅವ್ರ ಆಧಾರ್ ಕಾರ್ಡ್ ಶೋ ಮಾಡೋದು ಕೂಡ ಮಾಡಿರ್ತಾರೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. 10 ನಿಮಿಷದ ಕೆಲಸ ಸ್ನೇಹಿತರೆ, 10 ನಿಮಿಷದ ಕೆಲಸ. ನಾವು ನಮ್ಮದು ಕೂಡ ಕರ್ತವ್ಯ ಇರ್ತದೆ. ನಮ್ಮ ಸಾರ್ವಜನಿಕರು ಏನಿದ್ದೀವಿ ನಮ್ಮ ಕೂಡ ಕರ್ತವ್ಯ. ಬರೀ ಸರ್ಕಾರದ ಮೇಲೆ ನಾವು ಅದನ್ನು ಗೂಬೆ ಕೂರ್ಸೋಕ್ಕಾಗಲ್ಲ. ನಮ್ಮ ಒಂದು ಕರ್ತವ್ಯನೂ ಕೂಡ ಇದಾಗಿರ್ತದೆ. ಯಾರೇ ಅಕ್ಕಪಕ್ಕದ ಮನೆಗೆ ಬಂದಾಗ ಆ ವ್ಯಕ್ತಿ ಏನು ಮಾಡ್ತಾಯಿದ್ದೀನಿ ಏನು ಅಂತ ವಿಚಾರಿಸೋದು ಅವ್ರ ಅಕ್ಕಪಕ್ಕದ ಮನೆಯವ್ರಿಗೂ ಬಿಟ್ಟಿರ್ತದೆ. ಒಂದಾದರೆ ಇನ್ನೊಂದು, ನಮ್ಮ ಸರ್ಕಾರ ಮತ್ತು ನಮ್ಮ ಕಾನೂನು ಭಾಳ ಬಿಗಿ ಬಂದೋಬಸ್ತಾಗಿರಬೇಕು. ನಾನು ಈ ಒಂದು ಸಾಮಾಜಿಕ ಕಳಕಳಿಯಿಂದ ಹೇಳ್ತಾ ಇದ್ದೀನಿ, ರಾಜಕೀಯ ಬಿಟ್ಬಿಟ್ಟು ಈ ಒಂದು ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ಅವ್ರನ್ನ ಸದೆ ಬಡಿಬೇಕು. ಸರ್ಕಾರದವರು ಮತ್ತು ಏನು ಕಾನೂನುಬದ್ಧವಾಗಿ ನಮ್ಮ ಅಧಿಕಾರಿಗಳಿದ್ದಾರೆ, ಯಾವುದೇ ಕಾರಣಕ್ಕೂ ಮಣಿಬೇಡಿ. ಅವ್ರನ್ನ ಇಡ ಮಾಡಿ ನನ್ನ ಮಕ್ಕಳನ್ನ ಹೆಂಗೆ ಹೊಡಿಬೇಕು ಅಂದರೆ ಬೋಳಿ ಮಕ್ಕಳಿಗೆ ಅವ್ರಿಗೆ ಹೊಡಿಬಾರ್ದವ್ರನ್ನ ಕಂಡಲ್ಲಿ ಗುಂಡಿಟ್ಟು ಕೊಲೆ ಮಾಡಬೇಕು. ಆ ಥರ ಪ್ರೂವ್ ಆದವ್ರನ್ನ ಬಿಡಲೇಬಾರ್ದು. ಈ ಒಂದು ಕಾನೂನನ್ನ ನೀವು ಜಾರಿಗೊಳಿಸ್ಬೇಕು. ಏನು ಮಾಡ್ತಾರೆ, ಕಾನೂನು ಹೆಂಗಾಗಿದೆ ಅಂದರೆ ಸುವ್ಯವಸ್ಥೆ, ಕರ್ಕೊಬಂದು ಜೈಲಿಗೆ ನಿಲ್ಲಿಸೋದು, ಜೈಲಿಂದ ಕೋರ್ಟಿಗೆ ಕರ್ಕೊಂಡು ಹೋಗೋದು. ಪಾಪ ನಮ್ಮ ಪೊಲೀಸ್ನವ್ರ ಕೆಲಸ ಆ ಜೈಲಲ್ಲಿರೋ ಅಂಥವ್ರನ್ನ ಕರ್ಕೊಬಂದು ಅರ್ಧ ಜೀವನ ಹಾಳಾಗೋಯ್ತದೆ. ಅವ್ರ ನಿಯತ್ತಾಗಿ ಕೆಲಸನೂ ಮಾಡೋಕ್ಕಾಗಲ್ಲ. ಕ್ಲಿಯರ್ ಕಟ್ಟಾಗಿರ್ಬೇಕು. ಯಾರು ನಮ್ಮ ದೇಶದ ವಿರುದ್ಧವಾಗಿ ಒಂದು ಚಟುವಟಿಕೆ ಮಾಡ್ತಾರೋ ಅಂಥವ್ರನ್ನ ಕಂಡಲ್ಲಿ ಗುಂಡು ಹೊಡಿಬೇಕು ಸ್ನೇಹಿತರೆ. ಆಗಲೇ ನಮ್ಮ ದೇಶ ಭಾಳ ಸಮೃದ್ಧಿಯಾಗಿರೋದು ಹಾಗೂ ಚೆನ್ನಾಗಿರೋದು.